ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಎಲ್ಲ ವಿಷಯದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಇದೆ. ಹಾಗಾದರೆ 28/2/2026 ನಿಮ್ಮ ಕನ್ನಡ ಪರೀಕ್ಷೆ ನಡೀತಾ ಇದೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ. ಹಾಗಾದರೆ ಕನ್ನಡ ಪರೀಕ್ಷೆಗೆ ಬರುವಂಥ ಫುಲ್ ಗ್ರಾಮರ್ ಪಾರ್ಟ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಗ್ರಾಮರ್ಗೆ ಇವು ಬಿಟ್ಟು ಬೇರೆ ಯಾವುದು ಕೂಡ ಬರ್ತಾ ಇಲ್ಲ. ಬನ್ನಿ ಹಾಗಾದರೆ ನಾನಾರ್ಥಗಳನ್ನು ಮೊಟ್ಟ ಮೊದಲು ನೋಡೋಣ. ತೊರೆ, ತ್ಯಜಿಸು ಮತ್ತು ನದಿ ಎರಡು ಪದಗಳು. ಈ ತೊರೆಗೆ ನಾವು ನಾನಾರ್ಥಗಳು ಇದೆ. ನೆಕ್ಸ್ಟ್ ಗುರುವಿಗೆ ನಾನಾರ್ಥಗಳು ಬಹಳ ಇದೆ. ಗ್ರಹ, ಎರಡು ಮಾತ್ರೆ, ಶಿಕ್ಷಕ, ದೊಡ್ಡದು, ವಾರದ ಹೆಸರು, ಕಲಿ, ಶೂರ, ಒಂದು ಯುಗ, ಕೊಳೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಗುಣವಾಚಕಗಳನ್ನು ನಾವು ನೋಡೋದಾದರೆ ಹುಸಿನಿದ್ದೆ, ಹುಸಿ, ಗೂಗೆ ಮರಿ, ಬೆಳ್ಳಿ ಲೋಟ, ಬೆಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕ್ರಿಯಾಪದಗಳ ಧಾತುರೂಪಗಳನ್ನು ಬರೀರಿ ಅಂತ ಹೇಳ್ತಾರೆ ನೋಡಿ. ನಿಂದರು, ನಿಲ್ಲು, ಬಂದಿತು, ಬರು, ಕುಣಿದನು, ಕುಣಿ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಪಾರ್ಟಿಗೆ. ನೆಕ್ಸ್ಟ್ ಕೆಳಗಿನ ಎರಡು ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಬರೀಲಿಕ್ಕೆ ಹೇಳ್ತಾರೆ. ಹಾಡುವಳು ಭವಿಷ್ಯತ್ ಕಾಲ, ಕೇಳುತ್ತಾರೆ ವರ್ತಮಾನ ಕಾಲ, ಹೋದರು ಭೂತಕಾಲ. ನೆಕ್ಸ್ಟ್ ಕೆಳಗಿನ ಪದಗಳ ಎರಡು ವಿಭಕ್ತಿಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ದುರುದೋಳ್ ಸಪ್ತಮಿ, ಮನೆಗೆ ಚತುರ್ಥಿ, ವಲ್ಲಭನ ಷಷ್ಠಿ. ನೆಕ್ಸ್ಟ್ ತದ್ಭವ ರೂಪ ಬರೆಯಿರಿ ಅಂತ ಹೇಳ್ತಾರೆ. ಶ್ರೀ ಸಿರಿ, ಶಿರ ಸಿರ, ರಾಯ ರಾಜ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿಲಿ, ಇದು ಕೂಡ ಸೇಮ್ ಇದೆ. ನೆಕ್ಸ್ಟು ಸುತ ಮಗ ತರಳ ತನುಜ ಅಂತ ಹೇಳ್ತೀವಿ. ಯಾಕಂದರೆ ಸುತನಿಗೆ 3 ನಾನಾರ್ಥಗಳು ಬರ್ತದೆ. ಬಂಗಾರ, ಸುವರ್ಣ, ಹೊನ್ನು, ಹೇಮ, ಕನಕ ಇಷ್ಟು ಪದಗಳು ಇದೆ. ನಂಜು, ವಿಷ, ಪಾಷಾಣ. ಮೋಸ್ಟ್ ಇಂಪಾರ್ಟೆಂಟ್ ಇದು ಏನಪ್ಪ ಅಂದರೆ ಸಮನಾರ್ಥಕಗಳು. ಇವು ನಾನಾರ್ಥಗಳು ಅಲ್ಲ, ಸಮನಾರ್ಥಕಗಳು. ನೆಕ್ಸ್ಟ್ ಇಲ್ಲಿ ಗುಣವಾಚಕಗಳನ್ನು ನೋಡೋದಾದರೆ ದುರ್ಗಂಧ, ದೂರ, ಕೆಟ್ಟ ಅಂತ ಅರ್ಥ. ಕ್ರೂರ ಕರ್ಮ, ಇದರ ಅರ್ಥ ಗುಣವಾಚಕ ಯಾವುದಂದ್ರೆ ಕ್ರೂರ. ಗಟ್ಟಿ ಪದ, ಗಟ್ಟಿ. ನೆಕ್ಸ್ಟು ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೀರಿ ಅಂತ ಹೇಳ್ತಾರೆ. ತೂಗಿದನು, ತೂಗು, ಕೊಟ್ಟರು, ಕೊಡು, ಓದಿದನು, ಓದು. ಕೆಳಗಿನ ಎರಡು ದ್ವಿರಕ್ತಿ ಪದಗಳನ್ನು ಬರೀಲಿಕ್ಕೆ ಹೇಳ್ತಾರೆ ನೋಡಿ. ಹಚ್ಚ ಹಸುರು, ಮಳೆಗಾಲದಲ್ಲಿ ಭೂಮಿಯು ಹಚ್ಚ ಹಸುರಿನಿಂದ ಕೂಡಿರುತ್ತದೆ. ಬೇಡ ಬೇಡ, ಬೇಡ ಬೇಡ, ಕೆಟ್ಟ ಜನರ ಸಹವಾಸ ಬೇಡ. ಮೆಲ್ಲನೆ, ಇದು ಮಗು ಮೆಲ್ಲನೆ ನಡೆದಾಡಲು ಕಲಿಯುತ್ತದೆ. ಭಾಳ ಇಂಪಾರ್ಟೆಂಟ್ ಇವು, ನೆನ್ಪಿಟ್ಕೊಳ್ಳಿ, ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಕೊನೆವರೆಗೂ ನೋಡಿ. ಯಾಕಂದರೆ ಇವೇ ಬರೋದು ನಿಮಗೆ ಗ್ರಾಮರ್ ಪಾರ್ಟಿಗೆ. ಯಾಕಂದರೆ ನಿಮ್ಮ ಕನ್ನಡದಲ್ಲಿ ಔಟ್ ಆಫ್ ಪಾರ್ಟ್ ತೊಗೊಳ್ಬೇಕು ಅಂದರೆ ಗ್ರಾಮರ್ ಪಾರ್ಟ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟು ಎರಡು ಪದಗಳ ವಿಭಕ್ತಿಗಳನ್ನು ಹೆಸರಿಸಿ ಅಂತ ಹೇಳ್ತಾರೆ. ಬಸ್ಲಿಂಗನಿಗೆ ಚತುರ್ಥಿ, ಗದ್ಯದೋಳ್ ಸಪ್ತಮಿ, ಮಂತ್ರಿಯು ಪ್ರಥಮ. ಓಕೆ, ಕೆಳಗಿನ ಪದಗಳ ತಸ್ತಮ ರೂಪ ಬರೆಯಿರಿ. ಜಸ, ಯಸ, ಪರೀಕ್ಷಿಸು, ಸಕ್ಕದ, ಸಂಸ್ಕೃತ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾನಾರ್ಥಗಳನ್ನು ಬರೀಲಿಕ್ಕೆ ಇನ್ನೂ ಕೆಲವೊಂದು ನಾನಾರ್ಥಗಳು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ನೋಡಿ. ನರಕ್ಕೆ 3 ನಾನಾರ್ಥಗಳಿದಾವೆ. ಮನುಷ್ಯ, ರಕ್ತನಳ, ಅರ್ಜುನ, ಗಂಡ ಒಂದು ಪದಕ್ಕೆ ಪತಿ, ಅಪಾಯ, ಮುನಿ, ಕೋಪ, ಋಷಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 2 ಪದಗಳ ಗುಣವಾಚಕಗಳನ್ನು ಬರೀರಿ ಅಂತ ಹೇಳ್ತಾರೆ. ದುರ್ಜನರು, ಕೆಟ್ಟ, ಹಾಡು ಹಕ್ಕಿ, ಹಾಡು, ದೂರದೃಷ್ಟಿ, ದೂರ ಅಂತ ಹೇಳ್ಬೋದು. ಕೆಳಗಿನ 2 ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಬರೆಯಿರಿ. ನಲಿಯುತ್ತ, ವರ್ತಮಾನ, ಇದು ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಬರೆಯುವಂಥದ್ದು. ಇವು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನಲಿಯುತ್ತಾ ವರ್ತಮಾನದಲ್ಲಿ ಬಂದರೆ, ತಿಂದನು ಭೂತಕಾಲದಲ್ಲಿ ಬರ್ತದೆ, ನೋಡಿದಳು ಭೂತಕಾಲದಲ್ಲಿ ಬರ್ತದೆ. ಕೆಳಗಿನ 2 ವಿಭಕ್ತಿಗಳನ್ನು ಬರೆಯಿರಿ ನೋಡಿ. ವಿಭಕ್ತಿಗಳು ಬಹಳ ಇಂಪಾರ್ಟೆಂಟ್, ಕನ್ಫ್ಯೂಸ್ ಆಗ್ತದೆ. ಮನೆಯಲ್ಲಿ ಸಪ್ತಮಿ, ಹರೆಯಕ್ಕೆ ಚತುರ್ಥಿ, ನಲ್ಗತಯಂ ದ್ವಿತೀಯ. ಓಕೆ, ನೆಕ್ಸ್ಟು 2 ನುಡಿಗಟ್ಟುಗಳನ್ನು ನಿಮ್ಮ ವಾಕ್ಯಗಳಲ್ಲಿ ಬಳಸಲಿಕ್ಕೆ ಹೇಳ್ತಾರೆ ನೋಡಿ. ದಾರಿದೀಪ, ಹಿರಿಯರ ಮಾತುಗಳು ನಮಗೆ ದಾರಿದೀಪ. ಕೈ ಕೊಡು, ನಮ್ಮ ಜೀವನದಲ್ಲಿ ನಾವು ಯಾರಿಗೂ ಕೈ ಕೊಡಬಾರದು. ರೈಲು ಬಿಡು, ಮೋಸಗಾರರು ಯಾವಾಗಲೂ ರೈಲು ಬಿಡುತ್ತಾರೆ. 2 ಅನ್ಯ ದೇಶ ಪದಗಳನ್ನು ಬರೆಯಿರಿ. ಅರ್ಜಿ, ಇಲಾಖೆ, ಕಾಗದ, ಖಾದಿ, ದುಬಾರಿ, ರಾಜೀನಾಮೆ, ಕಾಲೇಜು, ರೈಲು, ಬಸ್ಸು, ಪೆನ್ನು. ಇವು ಏನಪ್ಪ ಅಂದರೆ ಅನ್ಯ ದೇಶ ಪದಗಳು, ನೆನ್ಪಿಟ್ಕೊಳ್ಬೇಕು, ಭಾಳ ಇಂಪಾರ್ಟೆಂಟ್ ಇವು. ಅಂದರೆ ಬೇರೆ ದೇಶದ ಪದಗಳು, ಬೇರೆ ದೇಶದಿಂದ ಬಂದಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸಮನಾರ್ಥಕಗಳು ಇದ್ದಾವೆ ಕೆಲವೊಂದು. ನಾರಿ ಅಂದರೆ ಸ್ತ್ರೀ ಮತ್ತು ಮಹಿಳೆ. ಧನ, ಹಣ, ಕಾಂಚನ, ಸಮರ, ಯುದ್ಧ, ಕದನ. ಇವು ಸಮನಾರ್ಥಕ ಪದಗಳನ್ನು ಕೇಳ್ತಾರೆ. ನೆಕ್ಸ್ಟ್ ತದ್ಭವ ಬರೆಯಿರಿ ನೋಡಿ. ಪ್ರಯಾಣ, ಪಯಣ, ಪದ್ಮ, ಪದುಮ,
ಘೂಕ ಗೂಗೆ, ಇವೆಲ್ಲವೂ ಕೂಡ ತದ್ಭವ ಬರಿ ಅಂತ ಹೇಳ್ತಾರೆ. ಓಕೆ, ತಸ್ತಮವನ್ನು ಕೊಟ್ಟಿರ್ತಾರೆ, ನಾವು ತದ್ಭವವಾಗಿ ಪರಿವರ್ತನೆ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು 2 ಕ್ರಿಯಾಪದಗಳ ನಿಷೇಧಾರ್ಥ ಬರೀರಿ ಅಂತ ಹೇಳ್ತಾರೆ. ಓದಿದನು ಓದನು ಓದುವುದಿಲ್ಲ, ಹಾಡುವಳು ಹಾಡಳು ಹಾಡುವುದಿಲ್ಲ, ಕಲಿಯುವರು ಕಲಿಯರು ಕಲಿಯುವುದಿಲ್ಲ. ಓಕೆ, 2 ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೀಲಿಕ್ಕೆ ಹೇಳ್ತಾರೆ. ನೋಡಿ, ರೈಲು ಬಿಡು, ಗಾಳಿ ಸುದ್ದಿ, ತಲೆದೂಗು, ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವೆಲ್ಲವೂ ಕೂಡ. ಕೆಳಗಿನ ಪದಗಳ 2 ವಿಭಕ್ತಿಗಳು ನೋಡಿ, ಗುರುವಿಗೆ ಚತುರ್ಥಿ ವಿಭಕ್ತಿ ಬರುತ್ತೆ, ಇದು ಗುಡಿಸಿಲಿನಿಂದ ತೃತೀಯ ವಿಭಕ್ತಿ ಬರುತ್ತೆ, ಬೆಳ್ನುಡಿಯೋಳು ಸಪ್ತಮಿ ವಿಭಕ್ತಿ ಬರುತ್ತೆ. ನೆನ್ಪಿಟ್ಕೊಳ್ಬೇಕು. 2 ಅನ್ಯದೇಶ ಪದಗಳನ್ನು ಬರೆಯಿರಿ. ಪೆನ್ನು, ಪೇಪರ್, ಬುಕ್, ಕಾರ್, ಬಸ್, ಟೇಬಲ್, ತಂಬಾಕು, ದರ್ಬಾರ್ ಆ್ಯಂಡ್ ಚಾದರ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾನಾರ್ಥಗಳು ನೋಡಿ. ಗುರುವಿಗೆ ಗ್ರಹ ಇದೆ, 2 ಮಾತ್ರ ಕಲ, ಶಿಕ್ಷಕ ದೊಡ್ಡದು, ವಾರದ ಹೆಸರು. ಕಳೆ ನೋಡಿ, ಕಾಂತಿ, ವ್ಯವಕಲನ, ಕಸ, ಇವು ನಾನಾರ್ಥಗಳು, ನೆನ್ಪಿಟ್ಕೊಳ್ಳಿ. ಬಟ್ಟೆಗೆ ದಾರಿ ಮತ್ತು ವಸ್ತ್ರ ನಾನಾರ್ಥಗಳು ಇದ್ದಾವೆ. ಓಕೆನಾ. ನೆಕ್ಸ್ಟ್ 2 ಪದಗಳ ಗುಣವಾಚಕಗಳನ್ನು ಬರೀರಿಲಿ. ನೋಡಿ, ಗಟ್ಟಿ ಪದ, ಗಟ್ಟಿ ಇದು ಒಂದು ಗುಣವಾಚಕ. ಇದು ಕಾರ್ಮೋಡ್, ಕಪ್ಪು, ಕಾರು, ಮಣ, ಆಯಸ, ಮಣ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಿನ 2 ಕ್ರಿಯಾಪದಗಳ ಧಾತುಗಳು. ಓದುವರು ಓದು, ಎದ್ದರು ಏಳು, ಹರಡಿತು ಹರಡು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಿನ ಪದಗಳ 2 ವಿಭಕ್ತಿಗಳನ್ನು ಹೆಸರಿಸಿ. ನಲ್ಗೆತೆಯಂ ದ್ವಿತೀಯ ವಿಭಕ್ತಿ, ನೋವಿನಲ್ಲಿ ಸಪ್ತಮಿ ವಿಭಕ್ತಿ, ಕೀರ್ತಿಗೆ ಚತುರ್ಥಿ ವಿಭಕ್ತಿ. ಓಕೆ, ನೆಕ್ಸ್ಟ್ ನುಡಿಗಟ್ಟುಗಳು ನೋಡಿ, ಬಹಳ ಇಂಪಾರ್ಟೆಂಟ್. ದಾರಿದೀಪ, ಮೂಗು ತೋರಿಸು, ಗತಿ ಕಾಣಿಸು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 2 ಅನ್ಯ ದೇಶ ಪದಗಳನ್ನು ಬರೆಯಿರಿ. ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇಷ್ಟು ಮೇನ್ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಎಲ್ಲ ವಿಷಯಗಳ ಸಂಪೂರ್ಣವಾದಂಥ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಓಕೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.